ಆತ್ಮೀಯ ಕೇಳುವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ರಾಮಾಯಣ ಕಥಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ರಾಮ ಭರತರ ಸಮಾಗಮದ ಕುರಿತು ತಿಳಿದಿದ್ದೆವು. ಇಂದಿನ ಸಂಚಿಕೆಯಲ್ಲಿ ಪಾದುಕಾ ಪಟ್ಟಾಭಿಷೇಕದ ಕುರಿತು ತಿಳಿಯೋಣ. ರಾಮ ಭರತನ ಬಳಿ ಪಿತೃವಾಕ್ಯ ಪರಿಪಾಲನೆಗಾಗಿ ನೀನು ಉತ್ತಮ ರಾಜನಾಗಿ ಆಡಳಿತವನ್ನು ನೋಡಿಕೊ. ರಾಮ ಭರತನಿಗೆ ರಾಜನೀತಿ ಬೋಧನೆಯನ್ನು ಮಾಡಲಾರಂಭಿಸಿದ. ಯಾವುದೇ ನಿರ್ಣಯವನ್ನು ಕೂಡ ನೀನೊಬ್ಬನೇ ನಿರ್ಧರಿಸಬೇಡ. ಆಪ್ತರನ್ನು, ಮಂತ್ರಿಗಳನ್ನು, ಗುರುಜನರನ್ನು ಕೇಳಿ ನಿರ್ಧಾರವನ್ನು ತೆಗೆದುಕೋ. ನಿಪುಣರಾದ ಗುಪ್ತಚರರನ್ನು ನೇಮಿಸಿಕೊ. ಸೇನಾಪತಿ ಶೂರ್ಯ ಪರಾಕ್ರಮಿಯಾಗಿ ದಕ್ಷನಾಗಿರಲಿ. ದೇಶದ್ರೋಹಿಗಳ ಚಟುವಟಿಕೆಗಳನ್ನು ಗಮನಿಸುತ್ತಾ ಇರು. ಪ್ರಾಮಾಣಿಕರಿಗೆ ಮನ್ನಣೆಯನ್ನು ನೀಡು. ಹೀಗೆ ಹಲವಾರು ರಾಜನೀತಿಯ ಬೋಧನೆಗಳನ್ನು ಮಾಡಿದ. ರಾಜನು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕಂತ ಹೇಳಿದ ನಂತರ ಭರತ ಈ ರೀತಿ ಹೇಳಿದ: ಅಣ್ಣ, ನಾನು ಧರ್ಮ ಭ್ರಷ್ಟನಾಗಿದ್ದೇನೆ. ನನಗೇಕೆ ರಾಜನೀತಿಯನ್ನು ಬೋಧಿಸುತ್ತಿರುವೆ? ನಾನು ಅಯೋಧ್ಯೆಯ ರಾಜನಾಗಲು ಬಯಸಲಿಲ್ಲ, ಆಗುವುದೂ ಇಲ್ಲ. ನೀನು ಅಯೋಧ್ಯೆಗೆ ಬಾ, ನೀನೇ ಆಡಳಿತವನ್ನು ನಡೆಸು. ಅಯೋಧ್ಯೆಯ ಜನರು ನಿನ್ನನ್ನೇ ಬಯಸಿದ್ದಾರೆ. ತಂದೆಯವರಿಲ್ಲದ ಈ ಅಯೋಧ್ಯೆಯಲ್ಲಿ ನೀನೇ ತಂದೆಯಂತಿರುವೆ. ಬಾ, ಅಯೋಧ್ಯೆಯ ಸಿಂಹಾಸನವನ್ನೇರು, ನಮ್ಮನ್ನೆಲ್ಲರೂ ಕಾಪಾಡು ಅಂತ ರಾಮನ ಪಾದಗಳಿಗೆ ವಂದಿಸಿದ. ಕೌಸಲ್ಯೆ, ಸುಮಿತ್ರೆ, ಕೈಕೆಯವರೊಂದಿಗೆ ಅಯೋಧ್ಯೆಯ ನಾಗರಿಕರು ಅಷ್ಟು ಹೊತ್ತಿಗೆ ರಾಮ, ಲಕ್ಷ್ಮಣ, ಭರತ, ಸೀತೆಯಲ್ಲಿದ್ದಲ್ಲಿಗೆ ತಲುಪಿದ್ದರು. ಪುರುಜನರು ಓಡಿ ಬಂದು ರಾಮನಿಗೆ ನಮಿಸಿದರು. ರಾಮ ಅವರನ್ನು ಮಾತನಾಡಿಸ್ತಾ ತಾಯಂದಿರ ಬಳಿಗೆ ಬಂದು ಎಲ್ಲರನ್ನ ವಂದಿಸಿದ. ಎಲ್ಲರೂ ಕಣ್ಣೀರಿಡುತ್ತಾ ಪರಸ್ಪರರನ್ನು ಭೇಟಿಯಾದರು. ಮಂತ್ರಿ ಸುಮಂತ್ರ ಎಲ್ಲರನ್ನ ಕುಳ್ಳಿರಿಸಿದಾಗ ರಾಮ, ಭರತ, ನಿನ್ನ ತ್ಯಾಗ ಬುದ್ಧಿಯನ್ನು ಮೆಚ್ಚಿದ್ದೆ. ಆದರೆ ಪಿತೃವಾಕ್ಯ ಪರಿಪಾಲನೆಯಂತೆ ನಾನು ಅಯೋಧ್ಯೆಗೆ ಮರಳಲಾರೆ. 14 ವರ್ಷಗಳವರೆಗೆ ಕಾಡಿನಲ್ಲಿಯೇ ಇರುತ್ತೇನೆ. ತಾಯಿ ತಂದೆಯರ ಮಾತು ವೇದವಾಕ್ಯವಂತಂತಲ್ಲವೇ? ನಾನು ಅದರಂತೆಯೇ ನಡೆದುಕೊಳ್ಳ ಬಯಸುತ್ತೇನೆ ಅಂದ. ಭರತ, ಅಣ್ಣ, ನನ್ನ ತಾಯಿಯ ಸ್ವಾರ್ಥ ಬುದ್ಧಿಯಿಂದ, ನೀಚ ಕಾರ್ಯದಿಂದ ನೀನು ವನವಾಸಿಯಾಗುವಂತಾಯಿತು. ಅತ್ತಿಗೆ ಸೀತೆ ಮತ್ತು ಸಹೋದರ ಲಕ್ಷ್ಮಣ ಅಡವಿಗೆ ಸೇರುವಂತಾಯಿತು. ನನ್ನ ತಾಯಿ ಕೇಳಿದ ವರದ ವಿಷಯದಲ್ಲಿ ನನ್ನ ಪಾತ್ರವೇನೂ ಇಲ್ಲ. ನಾನು ರಾಜ್ಯವನ್ನೆಂದು ಬಯಸಲಿಲ್ಲ. ನನ್ನ ತಾಯಿ ಪಾಪಿಯಾಗಿ ಈ ಅನಾಹುತಕ್ಕೆ ಕಾರಣಳಾಗಿದ್ದಾಳೆ. ಅವಳನ್ನು ಅಮ್ಮ ಅಂತ ಕರೆಯಲು ನನಗೆ ನಾಚಿಕೆ, ಅಸಹ್ಯವಾಗುತ್ತಿದೆ ಅಂದ. ತಮ್ಮ ಭರತ, ನೀನು ತಾಯಿ ಕೈಕೇಯಿಯನ್ನು ನಿಂದಿಸುವುದು ಸರಿಯಲ್ಲ ಅಂತ ಭರತನಿಗೆ ರಾಮ ಹೇಳಿದ. ಅಲ್ಲಿದ್ದ ಜನರು ರಾಮನ ಸದ್ಗುಣಗಳನ್ನು, ಭರತನ ವಿಶಾಲ ಭಾವನೆಗಳನ್ನು ತಿಳಿದು ಮೂಕರಾದರು. ಕತ್ತಲಾವರಿಸ್ತಾ ಇದ್ದಾಗೆ ಎಲ್ಲರೂ ವಿಶ್ರಾಂತಿಯ ಕಡೆಗೆ ಗಮನವನ್ನು ಹರಿಸಿದರು. ಮಾರನೇ ದಿನ ಮುಂಜಾನೆಯೇ ಭರತ, ಅಣ್ಣ, ನನ್ನ ತಾಯಿ ಕೇಳಿದವರಿಂದಾಗಿ ನೀನು ರಾಜ್ಯವನ್ನು ಬಿಟ್ಟು ವನವಾಸಕ್ಕೆ ಬಂದಿರುವುದು. ನಾನು ನನ್ನ ತಾಯಿಯನ್ನು ಕೇಳಿ ಒಪ್ಪಿಗೆ ಪಡೆದು ರಾಜ್ಯವನ್ನು ನಿನಗೊಪ್ಪಿಸುತ್ತೇನೆ. ದಯವಿಟ್ಟು ಅಯೋಧ್ಯೆಗೆ ಬಾ, ಅಧಿಕಾರವನ್ನು ಸ್ವೀಕರಿಸು. ನೀನೇ ಅಯೋಧ್ಯೆಯ ಅರಸನಾಗಲು ಯೋಗ್ಯ. ಅಣ್ಣ, ಆ ಸಾಮರ್ಥ್ಯ ನನ್ನಲ್ಲಿಲ್ಲ. ಅಯೋಧ್ಯೆಗೆ ಬಂದು ಎಲ್ಲರನ್ನ ಸಂತೋಷಪಡು ಅಂತ ಮತ್ತೆ ಬೇಡಿಕೊಂಡ. ತಮ್ಮ ಭರತ, ನಾನು 14 ವರ್ಷಗಳವರೆಗೆ ಅಡವಿಯಲ್ಲಿರುವುದು ಆರಂಭವಾಗಿದೆ. ನಾನು ಈ ನಿಶ್ಚಯದಿಂದ ದೂರ ಸರಿಯಲಾರೆ. ನನ್ನ ಕರ್ತವ್ಯವನ್ನು ನಾನು ಮಾಡುತ್ತಿದ್ದೇನೆ, ನಿನ್ನ ಕರ್ತವ್ಯವನ್ನು ನೀನು ಮಾಡು. ತಂದೆಯವರ ಮರಣ ಅಕಾಲಿಕವಾದದ್ದೇ, ಆದರೆ ಎಲ್ಲರೂ ಒಂದಲ್ಲ ಒಂದು ದಿನ ಸಾಯುವವರೇ ಅಲ್ಲವೇ? ಧೈರ್ಯ ತಂದುಕೋ. ಮಂತ್ರಿಗಳಿದ್ದಾರೆ, ಗುರುಗಳಾದ ವಸಿಷ್ಠರಿದ್ದಾರೆ, ತಾಯಂದಿರಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ ಪಡೆದು ಯಶಸ್ವಿಯಾಗು, ಧರ್ಮದಿಂದ ರಾಜ್ಯವಾಳು ಅಂತ ರಾಮ ತನ್ನ ಕೊನೆಯ ನಿರ್ಧಾರವನ್ನು ತಿಳಿಸಿದ. ಆಗ ಭರತ, ನೀನು ಅಯೋಧ್ಯೆಗೆ ಬರುವುದಿಲ್ಲವೆಂದು ತಿಳಿದು ನನಗೆ ಬಹಳ ದುಃಖವಾಗಿದೆ. ಆದರೆ ನೀನು ರಾಜನಾಗಿ ಇರಬೇಕಾದ ಸಿಂಹಾಸನವನ್ನು ನಾನೆಂದಿಗೂ ಏರುವುದಿಲ್ಲ. ನಿನ್ನ ನಿರ್ಧಾರ ಅಚಲವಾದರೆ ನೀನು ಧರಿಸಿರುವ ಪಾದುಕೆಗಳನ್ನು ಕೊಡು. ಆ ಪಾದುಕೆಗಳನ್ನು
ಮುಂದಿಟ್ಟುಕೊಂಡು ನಿನ್ನ ಪರವಾಗಿ ಆಡಳಿತವನ್ನು ನೋಡಿಕೊಳ್ಳುವೆನು. ಆದರೆ ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದ ದಿನದಿಂದ ಸರಿಯಾಗಿ 14 ವರ್ಷಗಳವರೆಗೆ ಕಾಯುತ್ತೇನೆ. ಸಮಯಕ್ಕೆ ಸರಿಯಾಗಿ ನೀನು ಬರದೇ ಇದ್ದಲ್ಲಿ ನಾನು ಬೆಂಕಿಯಲ್ಲಿ ಬಿದ್ದು ಪ್ರಾಣ ಬಿಡುತ್ತೇನೆ. ಅಯೋಧ್ಯೆಯಲ್ಲಿ ಭರತನ ರಾಜ್ಯವಿರುವುದಿಲ್ಲ, ರಾಮನ ರಾಜ್ಯಾಡಳಿತವೇ ಇರುತ್ತದೆ ಅಂತ ಭರತ ಹೇಳಿದಾಗ ರಾಮ ತನ್ನ ಪಾದುಕೆಗಳನ್ನು ಕೊಟ್ಟು, ತಮ್ಮ 14 ವರ್ಷ ಮುಗಿದ ಕೂಡಲೇ ನಾನು ಅಯೋಧ್ಯೆಗೆ ಹಿಂದಿರುಗಿ ಬರುತ್ತೇನೆ, ಅಲ್ಲಿಯವರೆಗೆ ರಾಜ್ಯವನ್ನು ನೋಡಿಕೊಂಡಿರು ಅಂತ ಆಶೀರ್ವದಿಸಿದ. ಭರತನು ಎಲ್ಲರೆದುರಿಗೆ, ಇದೋ ನಮ್ಮಣ್ಣನ ಪಾದುಕೆಗಳಿವೆ, ಈ ಪಾದುಕೆಗಳಿಗೆ ರಾಜ ಮರ್ಯಾದೆಯೇ ಸಿಗಬೇಕು. ಈ ಪಾದುಕೆಗಳನ್ನು ಮುಂದಿಟ್ಟು ನಮ್ಮ ಅಣ್ಣನ ರಾಜ್ಯವನ್ನು ನೋಡಿಕೊಳ್ಳುವುದು ಮಾತ್ರವೇ ನನ್ನ ಕಾರ್ಯ. ನಿಮ್ಮೆಲ್ಲರ ಸಹಕಾರ, ಸಹಾಯ, ಮಾರ್ಗದರ್ಶನ ನನಗೆ ಬೇಕು ಅಂತ ಬೇಡ. ಭರತನ ಮಾತುಗಳನ್ನು ಕೇಳಿ ಅಣ್ಣನಾದ ರಾಮನ ಪಾದುಕೆಗಳನ್ನು ತಲೆ ಮೇಲಿಟ್ಟುಕೊಂಡು ಹೊರಟ ಭರತನನ್ನು ಕಂಡು ಪ್ರಜೆಗಳು ಕಂಬನಿ ಮಿಡಿದರು. ಭರತ ಎಲ್ಲರನ್ನ ಕುರಿತು, ಹಿರಿಯರೇ, ಅಣ್ಣನಿಲ್ಲದ ಅಯೋಧ್ಯೆಯನ್ನು ನಾನು ಪ್ರವೇಶಿಸುವುದಿಲ್ಲ. ನಾರು ಮಡಿಯನ್ನುಟ್ಟು ಜಟಾಧಾರಿಯಾಗಿ ಅಣ್ಣನಂತೆ ನಾನು ನಂದಿ ಗ್ರಾಮದಲ್ಲಿ ವಾಸಿಸುತ್ತೇನೆ. ಅಣ್ಣ ಶ್ರೀರಾಮನ ಮರಳಿ ಬಂದ ನಂತರವೇ ನಾನು ಅಯೋಧ್ಯೆಯನ್ನು ಪ್ರವೇಶ ಮಾಡುತ್ತೇನೆ ಅಂತ ಘೋಷಿಸಿದ. ಭರತನು ತಾನು ಆಡಿದಂತೆ ನಂದಿ ಗ್ರಾಮದಲ್ಲಿಯೇ ಉಳಿದನು. ಗುರುಗಳಾದ ವಸಿಷ್ಠರು ಹಾಗೂ ಸುಮಂತ್ರ ಮುಂತಾದ ಮಂತ್ರಿಗಳ ಮಾರ್ಗದರ್ಶನದಲ್ಲಿಯೇ ಹೆಸರಿಗೆ ಮಾತ್ರ ರಾಜ್ಯವನ್ನು ನಡೆಸುವ ಕಾರ್ಯ ಮಾಡುತ್ತಿದ್ದನು. ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವಾಗುವುದರ ಬದಲಿಗೆ ಶ್ರೀರಾಮನ ಪಾದುಕೆಗಳ ಪಟ್ಟಾಭಿಷೇಕ ನಡೆಯಿತು. ಅಣ್ಣನ ಹೆಸರಿನಲ್ಲಿಯೇ ಭರತನು ರಾಜ್ಯವನ್ನು ನೋಡಿಕೊಂಡನು. ಆತ್ಮೀಯರೇ, ಭರತ ತನಗೆ ರಾಜ್ಯವು ದೊರೆತಿದ್ದರೂ ಸಹ ಅದನ್ನು ಉಪಯೋಗಿಸಲಿಲ್ಲ. ತನ್ನ ಸ್ವಾರ್ಥದ ಕಾರಣಕ್ಕಾಗಿ ತಾನೆಂದು ರಾಜ್ಯಭಾರವನ್ನು ವಹಿಸಿಕೊಳ್ಳಲಿಲ್ಲ. ಅಣ್ಣನಿಗೆ ಸೇರಬೇಕಾದ ಗೌರವ ಸ್ಥಾನಮಾನಗಳು ಅಣ್ಣನಿಗೇ ದೊರೆಯಬೇಕೆಂದು ನಿರ್ಧಾರ ಮಾಡಿದ. ಆತ್ಮೀಯರೇ, ಇಂದಿನ ಸಂಚಿಕೆ ಮುಕ್ತಾಯವಾಗಲಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಕಾಕಾಸುರನ ನಿಗ್ರಹ, ಅರಣ್ಯಕಾಂಡದ ಬಗ್ಗೆ ತಿಳಿಯೋಣ.